In the previous class, we have completed the applications of cloud computing. Next, we need to start with the database services. ಯಾರದು ಅನ್ಮ್ಯೂಟ್ ಮಾಡ್ಕೊಂಡಿದ್ದು? Okay, so database services. Another as a service offering that is becoming prevalent in the world of cloud computing is database as a service. Now we already services that are provided by cloud computing more kalutvi. One is application as a service or software as a service, and then platform as a service, SaaS, PaaS and HaaS. Software as a service, hardware as a service and platform as a service. ಅದೇ ರೀತಿಯಾಗಿ ಇವಾಗ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇರುವಂತ ಕ್ಲೌಡ್ ಕಂಪ್ಯೂಟಿಂಗ್ ವರ್ಲ್ಡ್ ಒಳಗ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇರುವಂತ ಅಥವಾ ಪಾಪ್ಯುಲರ್ ಆಗ್ತಾ ಇರುವಂತ ಇನ್ನೊಂದು ಸರ್ವಿಸ್ ಅಂತಂದ್ರ ಡೇಟಾಬೇಸ್ ಆಸ್ ಅ ಸರ್ವಿಸ್. It is a database as a service because cloud computing is not only providing you the platform or sharing of the resources, along with that it is also providing you the database. You already kaltri mailgade other applications olaga what are the different ways in which the cloud computing can be utilized or made use in. Adrolaga distributed database kuda one other the application. So the service that is provided by cloud computing also includes the database as a service. The idea behind DaaS is to avoid the complexity and cost of running your own database. Why they are providing database as a service is the main idea or the main goal that they want to achieve is ಪ್ರತಿಯೊಬ್ಬ ಕ್ಲೈಂಟ್ ತಮ್ಮದೇ ಆದಂತ ಡೇಟಾಬೇಸ್ ಅನ್ನ ತಮ್ಮ ಸಿಸ್ಟಮ್ ಒಳಗ ರನ್ ಮಾಡ್ಕೊಂತ ಹೋದ್ರ ಕಾಸ್ಟ್ ಮತ್ತೆ ಕಾಂಪ್ಲೆಕ್ಸಿಟಿ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಇಟ್ ಈಸ್ ನಾಟ್ ಈಸಿ ಟು ಮೇಂಟೈನ್ ಯುವರ್ ಓನ್ ಡೇಟಾಬೇಸ್ ಇಫ್ ಇಟ್ ಈಸ್ ವೆರಿ ಲಾರ್ಜ್. ದಿನ ಏನಾಗ್ಲಿಕ್ಕತೈತಿ, ಯೂಸೇಜ್ ಆಫ್ ಕಂಪ್ಯೂಟರ್ಸ್, ಯೂಸೇಜ್ ಆಫ್ ಟೆಕ್ನಾಲಜಿ ಜಾಸ್ತಿ ಆಗ್ಲಿಕ್ಕತೈತಿ. ಹಂಗೆ ಡೇಟಾ ಸ್ಟೋರೇಜ್ ಅವಶ್ಯಕತೆ ಕೂಡ ಜಾಸ್ತಿ ಬರ್ಲಿಕ್ಕತೈತಿ. ಮೊದಲೆಲ್ಲಾನು ಮ್ಯಾನ್ಯುವಲಿ ಮಾಡ್ತಿದ್ರಿ, ಯಾರು ಮ್ಯಾನ್ಯುವಲಿ ಡೇಟಾ ಸ್ಟೋರ್ ಮಾಡಂಗಿಲ್ಲ. ಎವ್ರಿಥಿಂಗ್ ಈಸ್ ಕೆಪ್ಟ್ ಇನ್ ಕಂಪ್ಯೂಟರ್ಸ್. ಸೊ ಫಾರ್ ದಟ್ ಎಲ್ಲಾರು ತಮ್ಮದೇ ಆದಂತ ಓನ್ ಡೇಟಾ ಬೇಸ್ ಅನ್ನ ಮೇಂಟೈನ್ ಮಾಡೋದು, ಅದಕ್ಕ ದುಡ್ಡು ಜಾಸ್ತಿ ಬೇಕಾಗ್ತೈತಿ. ಆಸ್ ವೆಲ್ ಆಸ್ ಇಟ್ ಈಸ್ ವೆರಿ ಕಾಂಪ್ಲೆಕ್ಸ್ ಟಾಸ್ಕ್ ಆಲ್ಸೋ. ಸೊ ಅದ್ರ ಸಲುವಾಗಿ ಅಂತ ಹೇಳಿ ಸೆಂಟ್ರಲೈಸ್ಡ್ ಡಿಸ್ಟ್ರಿಬ್ಯೂಟೆಡ್ ಇದ್ರೆ ಇಟ್ ವಿಲ್ ಬಿ ಬೆಟರ್ ಅನ್ನೋ ಸಲುವಾಗಿ ಏನ್ ಮಾಡ್ಲಿಕ್ಕತ್ತಾರೆ, ಇವಾಗ cloud computing services have been providing even the database as a service. So what are the benefits that this particular application is going to give you? Data as a service ಏನು ನಿಮಗ ಬೆನಿಫಿಟ್ಸ್ ಅನ್ನ ಪ್ರೊವೈಡ್ ಮಾಡ್ತೈತಿ. Ease of use. It is very easy to use. There are no servers to provision and no redundant system to worry about. ಕಸ್ಟಮರ್ಸಿಗೆ ಯಾವುದೇ ಸರ್ವರ್ಸ್ ಫೆಸಿಲಿಟಿನ ಅಥವಾ ಆಕ್ಸೆಸಿಂಗ್ ಪರ್ಮಿಷನ್ಸ್ ಅನ್ನ ತಗೋಬೇಕಾಗಿಲ್ಲ, ಅಥವಾ ಎಕ್ಸ್ಟ್ರಾ ಸಿಸ್ಟಮ್ಸ್ ಅನ್ನ ಮೇಂಟೈನ್ ಮಾಡ್ಬೇಕಾಗಿಲ್ಲ ಡೇಟಾಬೇಸ್ ಸಲುವಾಗಿ. You don't have to worry about buying, installing and maintaining hardware for database. ಯಾಕಂತಂದ್ರೆ ಸೆಂಟ್ರಲೈಸ್ಡ್ ಡೇಟಾದಿಂದ ನಾವೇನ್ ಮಾಡ್ಲಿಕ್ಕತ್ತೀವಿ, ಆಕ್ಸೆಸಿಂಗ್ ಮಾಡ್ಲಿಕ್ಕತ್ತೀವಿ. ರೆಪಾಸಿಟರಿ ಒಂದೇ ಕಡೆ ಇರ್ತೈತಿ, ಒಂದ್ ಕಡೆ ಅಥವಾ ಡಿಸ್ಟ್ರಿಬ್ಯೂಟೆಡ್ ಇರ್ತೈತಿ. ದಟ್ ಈಸ್ ನಾಟ್ ಅವರ್ ಹೆಡ್ ಏಕ್. It will be maintained by the cloud, and whenever we want, we are just accessing that data. ಆ ಡೇಟಾನ ಮೇಂಟೈನ್ ಮಾಡ್ಲಿಕ್ಕೆ ಅಥವಾ ಅದನ್ನ ಸ್ಟೋರ್ ಮಾಡ್ಲಿಕ್ಕೆ ನಿಮಗ
ಹಾರ್ಡ್ವೇರು ಅಥವಾ ಸಾಫ್ಟ್ವೇರ್ಸ್ ಅನ್ನ ನಿಮ್ ಸಿಸ್ಟಮ್ ಒಳಗ ಇನ್ಸ್ಟಾಲ್ ಮಾಡ್ಕೋಬೇಕಾಗಿಲ್ಲ. ಅಂಡ್ ಫಾರ್ ದಟ್ ಅದ್ರ ಸಲುವಾಗಿ ಅಂತ ಹೇಳಿ ನೀವೇನು ಕಾಸ್ಟ್ ಅನ್ನ ಅಡಿಷನಲ್ ಹಾಕ್ಬೇಕಾಗಿಲ್ಲ. ದಟ್ ಈಸ್ ಒನ್ ಆಫ್ ದ ಬೆನಿಫಿಟ್. ದೆನ್ ಪವರ್, ದ ಡೇಟಾಬೇಸ್ isn't housed locally. ಲೋಕಲ್ ಸಿಸ್ಟಮ್ಸ್ ಒಳಗೆ ಇರಂಗಿಲ್ಲ. ಬಟ್ ದಟ್ ಡಸಂಟ್ ಮೀನ್ ದಟ್ ಇಟ್ ಈಸ್ ನಾಟ್ ಫಂಕ್ಷನಲ್ ಅಂಡ್ ಎಫೆಕ್ಟಿವ್. ನಮ್ ಸಿಸ್ಟಮ್ ಒಳಗ್ ಇಲ್ಲ ಅಂತಂದ್ರ ಅದರ ಅರ್ಥ ಫಂಕ್ಷನಾಲಿಟಿ ಕಡಿಮೆ ಆಗ್ತೈತಿ ಅಥವಾ ಅದು ಎಫೆಕ್ಟಿವ್ ಆಗಿ ವರ್ಕ್ ಆಗಂಗಿಲ್ಲ ಅಂತ ಇಲ್ಲ. ಡಿಪೆಂಡಿಂಗ್ ಆನ್ ಯುವರ್ ವೆಂಡರ್ ಯು ಕ್ಯಾನ್ ಗೆಟ್ ಕಸ್ಟಮ್ ಡೇಟಾ ವ್ಯಾಲಿಡೇಷನ್ ಟು ಎನ್ಶ್ಯೂರ್ ಅಕ್ಯುರೇಟ್ ಇನ್ಫಾರ್ಮೇಶನ್. ನಿಮ್ಮ ವೆಂಡರ್ ಬೇಸ್ಡ್ ಡಿಪೆಂಡಿಂಗ್ ಅಪಾನ್ ನೀವು ಯಾವ ವೆಂಡರಿಗೆ ನಿಮ್ದ ಈ ಪರ್ಟಿಕ್ಯುಲರ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಹೈಯರ್ ಮಾಡಿರ್ತೀರಿ, ದುಡ್ಡು ಪೇ ಮಾಡಿರ್ತೀರಲ್ಲ, ಅವ್ರ ಕಡೆಯಿಂದ ನೀವು ವ್ಯಾಲಿಡೇಷನ್ ವೆರಿಫಿಕೇಶನ್ಸ್ ಅನ್ನ ಮಾಡ್ಕೋಬಹುದು ಟು ಚೆಕ್ ದಟ್ ದ ಡೇಟಾ ಈಸ್ ಕರೆಕ್ಟ್, ಅಕ್ಯುರೇಟ್ ಅದ, ಅದ್ರದ್ದು ಫಂಕ್ಷನಾಲಿಟಿ ಒಳಗೆ ಏನು ಡಿಫೆಕ್ಟ್ಸ್ ಇಲ್ಲ, ಅದು ಎಕ್ಸಾಕ್ಟ್ ಅದ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬಹುದು. ಅಂಡ್ ಯು ಕ್ಯಾನ್ ಕ್ರಿಯೇಟ್ ಅಂಡ್ ಮ್ಯಾನೇಜ್ ದ ಡೇಟಾ ಬೇಸ್ ವಿತ್ ಈಸ್. ನಿಮಗ್ ಬೇಕಾದಷ್ಟು ಅಷ್ಟೇ ಡೇಟಾನ ತಗೊಂಡು ಅದನ್ನ ನೀವೇನ್ ಮಾಡ್ಕೋಬಹುದು, ನಿಮಗೆ ಬೇಕಾದ ರೀತಿ ಮಾಡಿಫಿಕೇಶನ್ಸ್ ಅನ್ನ ಅಥವಾ ಅದ್ರ ಮೇಲೆ ಏನ್ ನೀವು ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂತಿರ್ತೀರಿ ಅದನ್ನ ಮಾಡ್ಲಿಕ್ಕೆ ಬರ್ತೈತಿ. ನೆಕ್ಸ್ಟ್, ಇಂಟಿಗ್ರೇಷನ್. ದ ಡೇಟಾಬೇಸ್ ಕ್ಯಾನ್ ಬಿ ಇಂಟಿಗ್ರೇಟೆಡ್ ವಿತ್ ಯುವರ್ other services to provide more value and power. ನೀವು ಆಕ್ಸೆಸ್ ಮಾಡ್ಕೊಂಡಿರುವಂತ ಡೇಟಾನ ಸಿಂಗಲಿ ಯೂಸ್ ಮಾಡ್ಬೇಕಂತೇನಿಲ್ಲ. ಇವನ್ ದೋ ದಟ್ ಈಸ್ ಲೊಕೇಟೆಡ್ ಸಮ್ವೇರ್ ಎಲ್ಸ್, ಇಟ್ ಹ್ಯಾಸ್ ಆಲ್ ದ ಫೀಚರ್ಸ್ ಅಂಡ್ ಇಟ್ ಈಸ್ ವರ್ಕಿಂಗ್ ಎಫೆಕ್ಟಿವ್ಲಿ, ಸೊ ದಟ್ ನಿಮಗ ಬೇರೆ ಯಾವ್ದಾದ್ರು ಸರ್ವಿಸ್ ಜೊತೆಗೆ ಅದನ್ನ ಯೂಸ್ ಮಾಡ್ಕೋಬೇಕಾಗಿತ್ತು, ಕಂಬೈನ್ ಮಾಡ್ಕೊಂಡು ಇನ್ ಅನ್ ಇಂಟಿಗ್ರೇಟೆಡ್ ವೇ, ದೆನ್ ಯು ಕ್ಯಾನ್ ಯೂಸ್ ಇಟ್. ನಿಮ್ ಸಿಸ್ಟಮ್ ಒಳಗಿರುವಂತ ಸರ್ವಿಸಸ್ ಅಂಡ್ ಸೆಂಟ್ರಲೈಸ್ಡ್ ರೆಪೋಸಿಟರಿ ಇಂದ ಆಕ್ಸೆಸ್ ಮಾಡ್ಕೊಂಡಿರುವಂತ ಡೇಟಾನ ಎರಡನ್ನು ಕಂಬೈನ್ಡ್ ಮಾಡಿ ಇಂಟಿಗ್ರೇಟೆಡ್ ವೇ ಒಳಗ ನೀವು ಯೂಸ್ ಮಾಡ್ಕೋಬಹುದು. ಎಕ್ಸಾಂಪಲ್ ಕೊಟ್ಟಾರ ಅವ್ರು. ಫಾರ್ ಇನ್ಸ್ಟನ್ಸ್, ಯು ಕ್ಯಾನ್ ಟೈ ಇಟ್ ವಿತ್ ಕ್ಯಾಲೆಂಡರ್ಸ್, ಇಮೇಲ್ ಅಂಡ್ ಪೀಪಲ್ ಟು ಮೇಕ್ ಯುವರ್ ವರ್ಕ್ ಮೋರ್ ಪವರ್ಫುಲ್. ನಿಮ್ ಸಿಸ್ಟಮ್ ಒಳಗಿರುವಂತ ಕ್ಯಾಲೆಂಡರ್ಸ್ ಜೊತೆಗೆ ಅಥವಾ ಯಾವ್ದಾದ್ರು ಇಮೇಲ್ ಅಟ್ಯಾಚ್ಮೆಂಟ್ಸ್ ಮಾಡ್ಬೇಕಾಗಿತ್ತು ಅಂದ್ರೆ ಇಮೇಲಿಗೆ ಅಟ್ಯಾಚ್ಮೆಂಟ್ ಮಾಡೋದು, ಇಲ್ಲ ನೀವು ಕಾಂಟ್ಯಾಕ್ಟ್ ಜೊತೆಗೆ ಯೂಸ್ ಮಾಡ್ತಿದ್ರಂದ್ರೆ ಕಾಂಟ್ಯಾಕ್ಟ್ ಜೊತೆಗೆ ಯೂಸ್ ಮಾಡ್ಬೋದು. ಅಂದ್ರೆ ನಿಮ್ಮ ಸಿಸ್ಟಮ್ ಒಳಗ ಎಕ್ಸಿಸ್ಟಿಂಗ್ ಸರ್ವಿಸಸ್ ಏನ್ ಅದಾವಲ್ಲ ಅದ್ರ ಜೊತೆನೂ ಕೂಡ ನೀವು ಎಲ್ಲೋ ಬೇರೆ ಕಡೆಯಿಂದ ತಗೊಂಡ್ ಬಂದಿರುವಂತದ್ದು ಅಂದ್ರೆ ಕ್ಲೌಡ್ ಇಂದ ಆಕ್ಸೆಸ್ ಮಾಡ್ಕೊಂಡಿರುವಂತ ಡೇಟಾನ ಇಂಟಿಗ್ರೇಟ್ ಮಾಡಿ ವರ್ಕ್ ಮಾಡ್ಲಿಕ್ಕೆ ಬರ್ತೈತಿ. ನೆಕ್ಸ್ಟ್, ಮ್ಯಾನೇಜ್ಮೆಂಟ್. Because large database benefit from constant pruning and optimization. ಅದು ಯಾವಾಗ್ಲೂ ಬಿಕಾಸ್ ಇಟ್ ಈಸ್ ವೆರಿ ಲಾರ್ಜ್. ಸಣ್ಣದಿತ್ತು ಡೇಟಾ ಅಂತಂದ್ರೆ ನಾವ್ ಇನ್ನೊಬ್ರ ಕಡೆ ಅದನ್ನ ಕ್ಲೌಡ್ ನಾಗ ಸ್ಟೋರ್ ಮಾಡ್ಲಿಕ್ಕೆ ಕೊಡಂಗಿಲ್ಲ. ವೆನ್ ದ ಡೇಟಾ ಈಸ್ ವೆರಿ ಲಾರ್ಜ್, ಸ್ಟೋರೇಜ್ ಸ್ಪೇಸ್ ಜಾಸ್ತಿ ಬೇಕಾಗ್ತೈತಿ, ಅದಕ್ಕೆ ಮೇಂಟೈನ್ ಮಾಡ್ಲಿಕ್ಕೆ ಬಹಳಷ್ಟು ಜನ ಬೇಕಾಗ್ತಾರ. ಅದ್ರ ಸಲುವಾಗಿ ಅಂತ ಹೇಳಿ ಸಪರೇಟ್ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ನ ಹೈಯರ್ ಮಾಡ್ಬೇಕಾಗ್ತೈತಿ ಅಂತ ಬಂದಾಗ ನಾವೇನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಗೋ ಫಾರ್ ದ ಕ್ಲೌಡ್ ಸೊಲ್ಯೂಷನ್ಸ್ ಗೆ ಆಪ್ಟ್ ಮಾಡ್ತೇವೆ. ಸೊ ಈ ರೀತಿಯಾದಂತ ಲಾರ್ಜ್ ಡೇಟಾದಿಂದ ನೀವು ಬೆನಿಫಿಟ್ ಅನ್ನ ತಗೋಬೇಕು ಅಂತಂದ್ರೆ ಅದನ್ನ ಕಾನ್ಸ್ಟೆಂಟ್ ಆಗಿ ನೀವೇನ್ ಮಾಡ್ತಿರ್ತೀರಿ, ಮಾಡಿಫೈ ಮಾಡ್ಕೊಂತಿರ್ತೀರಿ. ಆಮೇಲೆ ನಮ್ಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಅದ್ರೊಳಗೆ ಕಸ್ಟಮೈಸೇಷನ್ಸ್ ಅನ್ನ ಮಾಡ್ಕೊಂತಿರ್ತೀರಿ. ಅಂಡ್ ಯು ಆರ್ ಗೋಯಿಂಗ್ ಟು ಟ್ರೈ ಟು ಆಪ್ಟಿಮೈಸ್ ಇಟ್. ದ ಬೆಸ್ಟ್ ಹೆಲ್ಪ್ ವಿತ್ ಸ್ಮಾಲ್, ಆದಷ್ಟು ಕಡಿಮೆ ಇದ್ರೊಳಗ ಮ್ಯಾಕ್ಸಿಮಮ್ ಬೆನಿಫಿಟ್ ಅನ್ನ ತಗೊಳಿಕ್ಕೆ ಟ್ರೈ ಮಾಡ್ತೀರಿ, ಆಪ್ಟಿಮೈಸೇಷನ್, ರೈಟ್? ಸೊ ಟಿಪಿಕಲಿ ದೇರ್ ಆರ್ ಎಕ್ಸ್ಪೆನ್ಸಿವ್ ರಿಸೋರ್ಸಸ್ ಡೆಡಿಕೇಟೆಡ್ ಟು ದಿಸ್ ಟಾಸ್ಕ್. ಆ ಫ್ರೀಕ್ವೆಂಟ್ ಆಗಿ ಮಾಡಿಫಿಕೇಶನ್ ಮಾಡ್ಲಿಕ್ಕೆ, ಆಪ್ಟಿಮೈಸೇಷನ್ ಮಾಡ್ಲಿಕ್ಕೆ, ಇವು ಎಲ್ಲದಕ್ಕೂ ಏನಾಗ್ತೈತಿ, ನಿಮಗ ಬೇರೆ ಬೇರೆ ಆದಂತ ರಿಸೋರ್ಸಸ್ ಅವಶ್ಯಕತೆ ಬರ್ತೈತಿ. ಯಾವುದೇ ಒಂದು when you are going to use the resource, hardware ಇರ್ಬೋದು ಅಥವಾ ಸಾಫ್ಟ್ವೇರ್ ಇರ್ಬೋದು, ಅದ್ರ ವರ್ಕ್ ಎಷ್ಟು ಸಿಂಪಲ್ ಇರ್ತೈತಿ ಅಷ್ಟದು ಚೀಪ್ ಇರ್ತೈತಿ. ವರ್ಕ್ ಅದರದ್ದು ಕಾಂಪ್ಲೆಕ್ಸ್ ಇತ್ತು ಅಂತಂದಾಗ ದ ಕಾಸ್ಟ್ ವಿಲ್ ಆಲ್ಸೋ ಬಿ ಮೋರ್. ಈ ಆಪ್ಟಿಮೈಸೇಷನ್ ಕೆಲಸನ ಮಾಡುವಂತವು ಅಥವಾ ಪ್ರೂನಿಂಗ್ ಕೆಲಸನ ಮಾಡುವಂತ ಸಾಫ್ಟ್ವೇರ್ಸ್, ಹಾರ್ಡ್ವೇರ್ಸ್ ಅಥವಾ ರಿಸೋರ್ಸಸ್ ಏನಿರ್ತಾವಲ್ಲ, ದೇ ವಿಲ್ ಬಿ ವೆರಿ ಕಾಸ್ಟ್ಲಿ. ಸೊ ನೀವು ಅದನ್ನ ಬೈ ಮಾಡ್ಕೊಂಡು ನೀವೇ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿ ಹೋದ್ರೆ ಇಟ್ ವಿಲ್ ಬಿ ವೆರಿ ಕಾಸ್ಟ್ಲಿ. ಸೊ ಫಾರ್ ದಟ್ ಪರ್ಪಸ್ ಯು ಆರ್ ನಾಟ್ ಗೋಯಿಂಗ್ ಟು ಗೋ ಫಾರ್ ದಟ್ ಒನ್. ಅದನ್ನ ನಾವಾಗೆ ಪರ್ಚೇಸ್ ಮಾಡಿ ಇನ್ಸ್ಟಾಲ್ ಮಾಡಿ ಅದನ್ನ ಮೇಂಟೈನ್ ಮಾಡೋ ಬದಲಿಗೆ ನಾವೇನ್ ಮಾಡ್ತೀವಿ, ಸೆಂಟ್ರಲೈಸ್ಡ್ ರೆಪೋಸಿಟರಿಗೆ ಈ ವರ್ಕ್ ಅನ್ನ ಅಸೈನ್ ಮಾಡ್ತಾರೆ. With some DaaS offerings, this management can be provided as a part of the service for much less expense. ಈ ಡೇಟಾಬೇಸ್ ಆಸ್ ಅ ಸರ್ವಿಸ್ ಯಾರು ಪ್ರೊವೈಡ್ ಮಾಡ್ತಾರಲ್ಲ ಅವ್ರು ಈ ಕೆಲ್ಸಾನು ಕೂಡ ಮಾಡ್ತಾರ ಅಂಡ್ ವಿತ್ ಅ ವೆರಿ ಲೆಸ್ ಕಾಸ್ಟ್. ನಾವಾಗೆ ಈ ರಿಸೋರ್ಸಸ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಲಿಕ್ಕೆ ಹೋದ್ರೆ ನಮ್ಗೆ ಎಷ್ಟು ಕಾಸ್ಟ್ ಬೀಳುತ್ತಲ್ಲ
ಕಂಪ್ಯಾರಿಟಿವ್ ಟು ದ್ಯಾಟ್ ಬಹಳ ಕಡಿಮೆ ದುಡ್ಡಿನೊಳಗ ಬಹಳ ಕಡಿಮೆ ಇನ್ವೆಸ್ಟ್ಮೆಂಟ್ನಾಗ ದ ಸರ್ವಿಸ್ ಈಸ್ ಬೀಂಗ್ ಪ್ರೊವೈಡೆಡ್ ಬೈ ದ ಕ್ಲೌಡ್. ಈ ಮ್ಯಾನೇಜ್ಮೆಂಟ್ ಕೆಲ್ಸನ ಅವ್ರು ಆಸ್ ಅ ಪಾರ್ಟ್ ಆಫ್ ಸರ್ವಿಸ್ ಇನ್ ಡೇಟಾಬೇಸ್ ಆಸ್ ಅ ಸರ್ವಿಸ್ ಕೊಡ್ಲಿಕ್ಕತ್ತಾರಲ್ಲ ಅದ್ರ ಮ್ಯಾನೇಜ್ಮೆಂಟ್ ಕೂಡ ಅದ್ರ ಪಾರ್ಟ್ ಅಂತ ಹೇಳಿ ಪ್ರೊವೈಡ್ ಮಾಡ್ತಾರೆ. ಅಂಡ್ ಫಾರ್ ದಿಸ್ you just have to pay some extra amount, but that extra amount will not be as large as if you are going to invest or if you are going to run by yourself. ನೀವೇ ರನ್ ಮಾಡಿದ್ರೆ ಎಷ್ಟು ದುಡ್ಡು ಖರ್ಚಾಗ್ತೈತಲ್ಲ ಅದಕ್ಕೆ ಕಂಪೇರ್ ಮಾಡಿದಾಗ ಕಡಿಮೆನೇ ಇರ್ತೈತಿ. The provider will often use offshore labor pools to take advantage of lower labor cost there. ಅಲ್ಲಿ ಅವ್ರು ಯಾಕೆ ನಿಮಗೆ ಕಡಿಮೆ ಕಾಸ್ಟಿಗೆ ಕೊಡ್ತಾರ ಅನ್ನೋದನ್ನ ಕೊಡ್ತಾರ ಅವ್ರು. When it is going to be very costly, our resources costly irtavu antಂದಾಗ ಸರ್ವಿಸ್ ಪ್ರೊವೈಡರ್ ನಮ್ ಕಡೆಯಿಂದ ಯಾಕೆ ಕಡಿಮೆ ತಗೊಂತಾರ? Because they are going to do it in a pool. ನಾವ್ ಒಬ್ನೇ ಅಲ್ಲ, ನಂತರ ಬಹಳಷ್ಟು ಮಂದಿ ಆ ಸರ್ವಿಸಸ್ ನ ತಗೊಂತಿರ್ತಾರೆ. ಸೊ to bunch of users they are going to provide the service. ಒಬ್ಬನಿಗೆ ಅಲ್ಲ ಬಹಳಷ್ಟು ಮಂದಿಗೆ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಈಗ ನಾನ್ ಇನ್ವೆಸ್ಟ್ ಮಾಡ್ಕೊಂಡೆ ಅಂದ್ರೆ ನಾನು ನನ್ಗೆ ಬೇಕಾಗಿರುವಂತ ಲೇಬರಿಗೆ ನಾನು ಒಬ್ನೇ ಪೇ ಮಾಡ್ಬೇಕಾಗ್ತೈತಿ. ಬಟ್ ಇಲ್ಲಿ ಹಂಗಲ್ಲ, ಬಲ್ಕ್ ಆಫ್ ಪೀಪಲ್ ಆರ್ ಗೋಯಿಂಗ್ ಟು ಗೋ ಫಾರ್ ದಟ್ ಪರ್ಟಿಕ್ಯುಲರ್ ಸರ್ವಿಸ್. ಅದನ್ನ ಅವ್ರ ಏನ್ ಮಾಡ್ತಾರ, ಲೇಬರ್ಸಿಗೆ ಬಹಳಷ್ಟು ಕೆಲಸನ ಕೊಟ್ಟು ಪೇ ಮಾಡ್ತಿರ್ತಾರ. ಅದು ಅವರಿಗೆ ಕಾಸ್ಟ್ಲಿ ಅನ್ಸಂಗಿಲ್ಲ. ಸೊ ಫಾರ್ ದಟ್ ರೀಸನ್ ದೇ ಆರ್ ಗೋಯಿಂಗ್ ಟು ಗಿವ್ ದಟ್ ಸರ್ವಿಸ್ ಟು ಯು ಇನ್ ಅ ಲೋವರ್ cost. Is it clear? Okay, just to go through once. If you have any doubts, you can ask. And then 4 points ಅನ್ನ ಒಂದ್ಸರಿ ಓದ್ರಿ, ಮತ್ತೇನ್ರ ಡೌಟ್ ಇದ್ರೆ ಕೇಳ್ಬೋದು.
Okay, Nikita and Genappa tuning the meaning ಕೇಳಾರ. I hope ಉಳಿದೋರ್ಗಿರೋ ಅದ್ರ ಮೀನಿಂಗ್ ಬೇಕಾಗಿರ್ಬೋದು. Pruning in the sense unwanted ಅನ್ನ ರಿಮೂವ್ ಮಾಡೋದು. Because large database benefits from constant pruning and optimization. As I said, optimization in the sense ಕಡಿಮೆ ತೊಳಗ ಜಾಸ್ತಿ ಬೆನಿಫಿಟ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕ ನಾವೇನಂತ ಕರಿತೀವಿ ಆಪ್ಟಿಮೈಸೇಷನ್ ಅಂತ ಕರಿತೀವಿ. ಯು ಮೈಟ್ ಹ್ಯಾವ್ ಸ್ಟಡಿಡ್ ಆಪ್ಟಿಮೈಸೇಷನ್ ಟೆಕ್ನಿಕ್ಸ್ ಎಲ್ಲಾದ್ರೊಳಗೂ ಬರ್ತಾವ. ಬೇರೆ ಬೇರೆ ಸಬ್ಜೆಕ್ಟ್ ಒಳಗ ನೀವು ಆಪ್ಟಿಮೈಸೇಷನ್ ಯು ಹ್ಯಾವ್ ಲರ್ನ್ ಇನ್ OS ಒಳಗ್ ಕಲ್ತಿರ್ತೀರಿ, ನೆಟ್ವರ್ಕ್ ಒಳಗ್ ಕಲ್ತಿರಿ. ಆಪ್ಟಿಮೈಸೇಷನ್ ಇನ್ ದ ಸೆನ್ಸ್ ಕಡಿಮೆದೊಳಗ ಜಾಸ್ತಿ ಪರ್ಫಾರ್ಮೆನ್ಸ್ ಅನ್ನ ನಾವು ರಿಟ್ರೈವ್ ಮಾಡ್ತೇವಲ್ಲ ಅದಕ್ಕೆ ಆಪ್ಟಿಮೈಸೇಷನ್ ಅಂತ ಕರೀತಾರೆ. ಕಾನ್ಸ್ಟಂಟ್ ಪ್ರ್ಯೂನಿಂಗ್ ಅಂಡ್ ಆಪ್ಟಿಮೈಸೇಷನ್ ಇನ್ ದ ಸೆನ್ಸ್ ಡೇಟಾ ಲಾರ್ಜ್ ಇರ್ತೈತಿ ಹಂಗಂತ ಹೇಳಿ ಆ ಲಾರ್ಜ್ ಡೇಟಾನ ಆಸ್ ಇಟ್ ಈಸ್ ಬಿಡ್ಲಿಕ್ಕೆ ಬರಂಗಿಲ್ಲ. ಯು ಕಾನ್ಸ್ಟಂಟ್ಲಿ ಹ್ಯಾವ್ ಟು ರಿಮೂವ್ ಔಟ್ ಸಮ್ ಆಫ್ ದ ಅನ್ನೆಸೆಸರಿ. ಓಕೆ, ಈಗ ಸದ್ಯಕ್ಕೆ ಯೂಸ್ಫುಲ್ ಅನ್ನಿಸ್ತೈತಿ, ಬಟ್ ಆಫ್ಟರ್ ಸಮ್ ಟೈಮ್ some of the information, some of the data may not be useful to us. Consider for example, ಇವಾಗ ಒಂದು 10 ಮಂದಿ ಒಂದು 100 ಮಂದಿ ಎಂಪ್ಲಾಯೀಸ್ ಇನ್ಫಾರ್ಮೇಶನ್ ಇಟ್ಕೊಂಡೇವಿ. ನೆಕ್ಸ್ಟ್ ಇಯರ್ ಒಬ್ಬ ಬಿಟ್ಟು ಹೋದ ಅಥವಾ ಅವ ಬೇರೆ ಡಿಪಾರ್ಟ್ಮೆಂಟ್ ಶಿಫ್ಟ್ ಆದ, ಯು ನೀಡ್ ಟು ಬಿಟ್ಟು ಹೋದ ಅಂತಂದ್ರೆ ಯು ನೀಡ್ ಟು ಕಟ್ ದಟ್ ಇನ್ಫಾರ್ಮೇಶನ್, ಯು ನೀಡ್ ಟು ರಿಮೂವ್ ದಟ್ ಪರ್ಸನ್ಸ್ ಇನ್ಫಾರ್ಮೇಶನ್ ಫ್ರಮ್ ಯುವರ್ ಕರೆಂಟ್ ಎಂಪ್ಲಾಯೀಸ್ ಲಿಸ್ಟ್. ಸೊ ಈ ರೀತಿಯಾಗಿ ಕಾನ್ಸ್ಟಂಟ್ ಆಗಿ ಪ್ರ್ಯೂನಿಂಗ್ ಮಾಡ್ತಿರ್ಬೇಕು. ದಟ್ ಮೀನ್ಸ್ ಅನ್ವಾಂಟೆಡ್ ಯಾವುದು ನಮಗೆ ಈಗ ಸದ್ಯಕ್ಕೆ ಯೂಸ್ ಇಲ್ಲ ಅನಿಸ್ತೈತಿ ಆ ರೀತಿಯಾದಂತ ಇನ್ಫಾರ್ಮೇಶನ್ ಅನ್ನ ಡೇಟಾ ಬೇಸ್ ಇಂದ ಡಿಲೀಟ್ ಮಾಡ್ಕೊಂತ ಇರ್ಬೇಕು. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಪ್ರ್ಯೂನಿಂಗ್. ಅಂಡ್ ಆಪ್ಟಿಮೈಸೇಷನ್ ಆದಷ್ಟು ಕಡಿಮೆ ಡೇಟಾನ ಇಟ್ಕೊಂಡು ನಮಗ್ ಬೇಕಾಗಿರುವಂತ ಎಲ್ಲಾ ಸರ್ವಿಸಸ್ ಅನ್ನು ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಕೊಳ್ಳೋದು. ಸೊ ಇದನ್ನ ಎಲ್ಲಾನು ಮಾಡ್ಲಿಕ್ಕೆ ಕಾನ್ಸ್ಟೆಂಟ್ ಆಗಿ ಅನ್ವಾಂಟೆಡ್ ಅನ್ನ ಚೆಕ್ ಮಾಡ್ಕೊಂತಿರೋದು, ಅದನ್ನ ಕಟ್ ಮಾಡ್ಕೋದು. ಮ್ಯಾನ್ಯುವಲಿ ನೀವು ಸರ್ಚ್ ಮಾಡೋದು, ಕಟ್ ಮಾಡ್ಕೊಳ್ಳೋದು ಅಥವಾ ಡಿಲೀಟ್ ಮಾಡೋದು, ಮಾಡಿಫೈ ಮಾಡ್ಕೊಂಡು ಕೊಡೋದು ಆಗಂಗಿಲ್ಲ. ಸೊ ಅದ್ರ ಸಲುವಾಗಿ ಏನ್ ಮಾಡ್ತೀವಿ ನಾವು, ಅದಕ್ಕೆಲ್ಲಾಕು ಬೇರೆ ಬೇರೆ ರಿಸೋರ್ಸಸ್ ಅನ್ನ, ಬೇರೆ ಬೇರೆ ಸಾಫ್ಟ್ವೇರ್ಸ್ ಅನ್ನು, ಹಾರ್ಡ್ವೇರ್ಸ್ ಅನ್ನ ಯೂಸ್ ಮಾಡ್ಕೊಂತಾರೆ, ವಿಚ್ ಡಸ್ ಆಲ್ ದೀಸ್ ವರ್ಕ್ಸ್. Is it clear? ಓಕೆ, ಯಾರ್ದು ಮ್ಯಾಲಿಂದ ಓದೋದಾಗೈತೆಲ್ಲ ಕೆಳಗ್ MySQL ಓದ್ರಿ. ಇಟ್ ಈಸ್ ಒನ್ ಆಫ್ ದ ಟಾಪಿಕ್ ದಟ್ ಯು ಆಲ್ ನೋ. ಈ ಕೆಳಗಡೆದ MS SQL, Microsoft SQL.